ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೇವ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಹಾಗೂ ವ್ಯಾಘಾತ ಯೋಗದ ಸಂಯೋಜನೆಗೊಂಡಿರುವಂಥ ದಿನ. ಈ ದಿನದಲ್ಲಿ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ ಮತ್ತು ಶುಭ ಪ್ರಭಾವ, ನಂತರ ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ಚಿಂತನೆ ಮತ್ತು ಜಾಗರೂಕತೆ ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಆದ್ದರಿಂದ ಇಂದು ಸಮತೋಲನ, ವಿವೇಕ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ದಿನದ ಪ್ರಭಾವವನ್ನು ನೋಡಿದ್ರೆ ತುಲಾರಾಶಿ ಅಧಿಪತಿಯಾದಂಥ ಶುಕ್ರಗ್ರಹ ಗುರುವಾರದ ಗುರು ಪ್ರಭಾವದಿಂದ ನಿಮ್ಮ ನಿರ್ಧಾರಗಳಲ್ಲಿ ಪ್ರೌಢತೆ ಮತ್ತು ವಿವೇಕವನ್ನು ಹೆಚ್ಚಿಸ್ತಾನೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಈ ದಿನ ಶಿಕ್ಷಣ, ಜ್ಯೋತಿಷ್ಯ, ಕಲೆ, ವ್ಯಾಪಾರ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಪ್ರಮುಖ ವ್ಯಕ್ತಿಗಳ ಸಂಪರ್ಕದಿಂದ ಲಾಭ ಸಿಗ್ತದೆ. ಆದರೆ ವ್ಯಾಘಾತ ಯೋಗದ ಕೆಲವು ಯೋಜನೆಗಳಲ್ಲಿ ವಿಳಂಬ ಉಂಟಾಗಬಹುದು. ಇತರರ ಅಭಿಪ್ರಾಯಕ್ಕೆ ಅತಿಯಾದ ಮಹತ್ವವನ್ನು ನೀಡಕ್ಕೆ ಹೋಗಬಾರದು. ಮುಖ್ಯವಾದಂಥ ಸೂಚನೆ: ಸಮತೋಲನ ಮತ್ತು ಸಹನೆ ಇಂದಿನ ಯಶಸ್ಸಿನ ಗುಟ್ಟು. ಚತುರ್ಥಿ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆ ನಿವಾರಣೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಉಂಟಾಗ್ತದೆ. ಈ ದಿನ ನಿಂತ ಕೆಲಸಗಳು ಮುನ್ನಡೆಯಬಹುದು. ಕಾನೂನು, ದಾಖಲೆ ಅಥವಾ ಆಡಳಿತಾತ್ಮಕ ವಿಷಯಗಳಲ್ಲಿ ಅನುಕೂಲತೆ ಎನ್ನುವಂಥದ್ದು ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನಂತಂದರೆ, ಯಾವುದೇ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ ಮತ್ತು ಶುಭ ಫಲ ಲಭ್ಯವಾಗ್ತದೆ. ಹಿರಿಯರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಗೌರವ ಮತ್ತು ಮಾನ್ಯತೆ ಪಡೆಯುವಂಥ ಅವಕಾಶಗಳಿರ್ತದೆ. ಆದ್ದರಿಂದ ಈ ದಿನ ಗುರುಗಳು ಅಥವಾ ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಆಳವಾದ ಚಿಂತನೆ ಮತ್ತು ವಿಶ್ಲೇಷಣಾ ಶಕ್ತಿ ನೀಡುತ್ತದೆ. ರಹಸ್ಯ ವಿಷಯಗಳ ಅರಿವು ಹೆಚ್ಚಿಸುತ್ತದೆ. ಈ ದಿನ ಹಣಕಾಸು ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗ್ತದೆ. ಹೊಸ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ವ್ಯಾಘಾತ ಯೋಗದ ಪ್ರಭಾವ ಇರೋದರಿಂದ ಜಾಗರೂಕತೆ ಅತ್ಯಗತ್ಯವೆಂದು ಸೂಚಿಸುತ್ತದೆ. ಆತುರ ಮತ್ತು ಅಜಾಗರೂಕತೆ ಹಾನಿಯನ್ನು ಉಂಟು ಮಾಡ್ತದೆ. ಈ ದಿನ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದು ಇರಲಿ. ಅನಗತ್ಯ ವಾದ ವಿವಾದಗಳಿಂದ ದೂರ ಇರಿ. ಉದ್ಯೋಗದ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಗಮನ ಸೆಳೆಯುವಂಥ ಅವಕಾಶ ಲಭ್ಯವಾಗ್ತದೆ. ಹೊಸ ಜವಾಬ್ದಾರಿಗಳು ಬರಬಹುದು. ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗದಂತೆ ನೋಡಿಕೊಳ್ಳಬೇಕು. ವ್ಯವಹಾರದ ಫಲವನ್ನು ನೋಡೋದಾದರೆ ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ ಅನ್ನುವಂಥದ್ದನ್ನು ಕಾಣ್ತೀರಿ. ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನದ ಅನುಕೂಲಕರ ಕ್ಷೇತ್ರಗಳು ಯಾವುವು? ಜ್ಯೋತಿಷ್ಯ, ಶಿಕ್ಷಣ, ಕಲೆ, ವಿನ್ಯಾಸ ಮತ್ತು ಆನ್ಲೈನ್ ಸೇವೆಗಳು. ಇವುಗಳಲ್ಲಿ ಅನುಕೂಲ ಅನ್ನುವಂಥದ್ದು ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಆದರೆ ಅನಗತ್ಯ ವೆಚ್ಚವನ್ನು ಮತ್ತು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ ಕುಟುಂಬದವರ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸಹಕಾರ ಹೆಚ್ಚಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಆರೋಗ್ಯದ ಬಗ್ಗೆ ನೋಡೋದಾದರೆ ಬೆನ್ನು ನೋವು, ದಣಿವು, ಜೀರ್ಣಕ್ರಿಯೆ ಸಂಬಂಧಿಸಿದ ತೊಂದರೆಗಳನ್ನು ಕಾಣ್ತೀರಿ. ಆದ್ದರಿಂದ ಈ ದಿನ ನೀವು ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಮೊರೆ ಹೋಗುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಈ ದಿನ ಪರಿಹಾರಕ್ಕೋಸ್ಕರ ಹೆಸರು ಕಾಳನ್ನು ದಾನ ಮಾಡಿ, ಹಸಿರು ವಸ್ತ್ರವನ್ನು ಧರಿಸಿ. ಕೊನೆಗೊಂದು ಕಿವಿ ಮಾತು: ಈ ದಿನ ಗುರುಕೃಪೆ ಮತ್ತು ಪುಷ್ಯ ನಕ್ಷತ್ರದ ಆಶೀರ್ವಾದದಿಂದ ಪ್ರಗತಿಯ ಅವಕಾಶಗಳು ದೊರೆಯುತ್ತವೆ. ವ್ಯಾಘಾತ ಯೋಗದ ಕಾರಣ ತಾಳ್ಮೆ ಮತ್ತು ಜಾಗರೂಕತೆಯಿಂದ ನಡೆದುಕೊಂಡರೆ ಯಶಸ್ಸು ಮತ್ತು ನೆಮ್ಮದಿ ಎರಡನ್ನೂ ಪಡೆಯಬಹುದು. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ
ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.